ಬಸವರಾಜ ಬೊಮ್ಮಾಯಿ ಮುಂಚೂಣಿಗೆ ಬಂದಿದ್ದಾರೆ ಸಿಎಂ ರೇಸ್ನಲ್ಲಿ. ಸಂಘ ಪರಿವಾರ ಅರವಿಂದ ಬೆಲ್ಲದರ ಹೆಸರಿನ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರಿಗೂ ಕೂಡ ಸಮ್ಮತಿ ಸೂಚಿಸುವುದರೊಂದಿಗೆ ಈ ರೇಸ್ ಇಂಟ್ರೆಸ್ಟಿಂಗ್ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರ ಹೆಸರಿಗೆ ಸಂಘ ಪರಿವಾರದ ಸಮ್ಮತಿ ಸಿಗುವ ತನಕ ಅರವಿಂದ ಬೆಲ್ಲದ್ ಎಲ್ಲರಿಗಿಂತ ಹೆಚ್ಚು ಮುಂಚೂಣಿಯಲ್ಲಿತ್ತು. ಈಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಯಾಗಬಹುದಾದ ಎರಡು ಹೆಸರುಗಳು ಬಸವರಾಜ ಬೊಮ್ಮಾಯಿ ಮತ್ತು ಅರವಿಂದ ಬೆಲ್ಲದ್. ಬಸವರಾಜ ಬೊಮ್ಮಾಯಿ ಮತ್ತು ಅರವಿಂದ ಬೆಲ್ಲದ್ ಅರವಿಂದ ಬೆಲ್ಲದರ ಹೆಸರಿಗೆ ಯಡಿಯೂರಪ್ಪನವರ ಸಮ್ಮತಿ ಇಲ್ಲ. ಅನ್ಡೌಟೆಡ್ಲಿ, ಇದರ ಬಗ್ಗೆ ಯಾವುದೇ ಸಂಶಯ ಇಟ್ಕೋಬೇಡಿ, ಅರವಿಂದ ಬೆಲ್ಲದರ ಹೆಸರಿಗೆ ಯಡಿಯೂರಪ್ಪನವರ ಸಮ್ಮತಿ ಇಲ್ಲ. ಆದರೆ ಸಂಘ ಪರಿವಾರದ ಮೊದಲ ಆಯ್ಕೆ ಅರವಿಂದ ಬೆಲ್ಲದ್. ಮೊದಲ ಆಯ್ಕೆ ಮುರುಗೇಶ್ ನಿರಾಣಿ. ಯಡಿಯೂರಪ್ಪನವರ ಮೊದಲ ಆಯ್ಕೆ ಮುರುಗೇಶ್ ನಿರಾಣಿ. ಸಂಘ ಪರಿವಾರದ ಮೊದಲ ಆಯ್ಕೆ ಅರವಿಂದ ಬೆಲ್ಲದ್. ಶಾಸಕಾಂಗ ಪಕ್ಷದ ಸಭೆಯ ಕಡೆ ಈಗ ಎಲ್ಲರ ಗಮನ. ಯಡಿಯೂರಪ್ಪನವರು ನಿರಾಣಿ ಅವರು ತಮ್ಮ ಆಯ್ಕೆ ಅಂತ ಹೇಳ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ, ನಿರಾಣಿ ಅವರಿಗೆ ಯಡಿಯೂರಪ್ಪನವರ ಮೊದಲ ಆಯ್ಕೆ ನಿರಾಣಿ, ಎರಡನೇ ಆಯ್ಕೆ ಬೊಮ್ಮಾಯಿ ಅಲ್ವಾ? ಎಸ್, ಈಗ ಬರ್ತಿರುವಂತ ಮಾಹಿತಿಯ ಪ್ರಕಾರ ಅದೇ ರೀತಿಯಾಗಿರುವಂತ ಒಲವನ್ನ ಯಡಿಯೂರಪ್ಪರು ಹೊಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕಂದ್ರೆ ಸಹಜವಾಗಿ ರಾಜಕಾರಣದ ಬೇರೆ ಬೇರೆ ಹಂತಗಳಲ್ಲಿ ಬೊಮ್ಮಾಯಿ ಅವರು ಕೆಲವೊಂದಷ್ಟು ಅವರು ತಳೆದಿರತಕ್ಕಂತ ಕೆಲವೊಂದು ನಿಲುವುಗಳ ಬಗ್ಗೆ ಯಡಿಯೂರಪ್ಪರಿಗೆ ಒಂದಷ್ಟು ಮುನಿಸಿದೆ ಅನ್ನುವಂತ ಮಾಹಿತಿಗಳು ಕೂಡ ಪಕ್ಷದ ಒಳಗಡೆ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ ಬೊಮ್ಮಾಯಿಯವರ ಹೆಸರನ್ನ ಪ್ರಸ್ತಾಪ ಆದರೆ ಯಡಿಯೂರಪ್ಪರ ಅಭಿಪ್ರಾಯವನ್ನ ವರಿಷ್ಠರು ಕೇಳಿದ್ದೆ ಆದ್ರೆ ಸಹಜವಾಗಿ ಮೊದಲು ಅವರು ನಿರಾಣಿ ಅವರ ಹೆಸರುಗಳನ್ನ ಪ್ರಸ್ತಾಪ ಮಾಡಿ ನಂತರದಲ್ಲಿ ಬೊಮ್ಮಾಯಿ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅದಕ್ಕೆ ಕಾರಣ ಸಹಜವಾಗಿ ಸಂಪುಟದಲ್ಲಿ ನಂಬರ್ 2 ಪೊಸಿಷನ್ ಇದ್ದಂತ ಏನು ಬೊಮ್ಮಾಯಿ ಅವರ ಹೆಸರನ್ನ ಯಡಿಯೂರಪ್ಪರು ಮೊದಲು ಅವರ ಹೆಸರನ್ನ ಪ್ರಸ್ತಾಪ ಮಾಡಬಹುದು ಅಂತ ಚರ್ಚೆಗಳು ಇದುವರೆಗಿತ್ತು. ಆದ್ರೆ ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಯಡಿಯೂರಪ್ಪನವರು ಬೊಮ್ಮಾಯಿ ಅವರ ಹೆಸರನ್ನ ಪ್ರಸ್ತಾಪ ಮಾಡುವಾಗ ಒಂದಷ್ಟು ಚಿಂತ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ನಿಲುವನ್ನ ಪ್ರಕಟ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಹಾಗಾಗಿ ಮೊದಲ ಆಯ್ಕೆ ಅಂದ್ರೆ ಪಂಚಮಸಾಲಿ ಸಮುದಾಯದ ಒಂದೇ ನಿಮಿಷ ಲೈನಲ್ಲಿರಿ ಆನಂದ್. ಅವಿನಾಶ್ ನನ್ನ ಕೊಲಿಗ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ನಿರಾಣಿ ಅವರ ಹೆಸರು ಎಷ್ಟು ಸೀರಿಯಸ್ ಇದ್ರಲ್ಲಿ? ಅಜಿತ್, ನಿರಾಣಿ ಅವರು ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದು ಈ ಸಿಎಂ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದವರು ಮುರುಗೇಶ್ ನಿರಾಣಿ ಅವರು.
ನಂತರ ಬಸವರಾಜ ಬೊಮ್ಮಾಯಿಯವರ ಹೆಸರು ತೀರಾ ಇತ್ತೀಚೆಗೆ 2-3 ದಿನದೀಚೆಗೆ ಬಹಳ ಚರ್ಚೆಗೆ ಬಂತು. ಕರ್ನಾಟಕದ RSS ನ ಅಭಿಪ್ರಾಯವನ್ನ ಕೇಳಿದಾಗ ಕರ್ನಾಟಕದ RSS 3 ಹೆಸರುಗಳನ್ನ ಹೇಳಿತ್ತು. ಅದರಲ್ಲಿ ಮುರುಗೇಶ್ ನಿರಾಣಿ ಒಂದು, 2ನೇದು ಬಸವರಾಜ ಬೊಮ್ಮಾಯಿ ಅವ್ರದ್ದು, 3ನೇದು ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರದ್ದು. ಆದ್ರೆ ಸ್ವಾಮೀಜಿಗಳ ಪ್ರತಿಭಟನೆ ಎಲ್ಲವನ್ನು ನೋಡಿದ ನಂತರ ಲಿಂಗಾಯತರಿಗೆ CM ಪಟ್ಟ ಕೊಡಬೇಕು ಅನ್ನುವಂತ ನಿರ್ಧಾರಕ್ಕೆ ಹೈಕಮಾಂಡ್ ಬಹುತೇಕ ಬಂದಿರೋದ್ರಿಂದಾಗಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಹೇಳಿದ್ರೆ CM ಅವರು ಓಕೆ ಮಾಡಬಹುದು ಅನ್ನುವ ಲೆಕ್ಕದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಮುಂಚೂಣಿಗೆ ಬಂದಿತ್ತು. ಆದ್ರೆ ಈಗ ಮತ್ತೆ ನಿರಾಣಿ ಅವರ ಹೆಸರು ಕೇಳ ಬರ್ತಾ ಇದೆ ಅಜಿತ್. ಅಂದ್ರೆ ಯಡಿಯೂರಪ್ಪನವರ ಮೊದಲ ಆಯ್ಕೆ ನಿರಾಣಿ, ಇದ್ರ ಬಗ್ಗೆ ಏನೂ ಡೌಟ್ ಇಲ್ಲ ಅಲ್ವಾ? ಬಹುಶಃ ಇರ್ಬೋದು ಅಂತ ಹೇಳಿ ಅವರ ಬೆಂಬಲಿಗರ ಪ್ರಕಾರ. ಕಾರಣ ಇಷ್ಟೇ, ಅರವಿಂದ್ ಬೆಲ್ಲದವರು ಯತ್ನಾಳ್ ಅವ್ರನ್ನ ಜೊತೆ ಜಾಸ್ತಿ ಓಡಾಡ್ತಾ ಇದ್ದಾರೆ. CM ವಿರುದ್ಧ ಕೆಂಡಾಮಂಡಲರಾಗಿ ಗೋಚರವಾಗಿ ಮಾತನಾಡಿದಂತ ಯತ್ನಾಳ್ ಅವ್ರ ಜೊತೆ ಬೆಲ್ಲದವರು ಗುರುತಿಸ್ಕೊಂಡಿರೋದ್ರಿಂದ ಅವ್ರ ಹೆಸರನ್ನ ಹೇಳಲಿಕ್ಕೆ CM ಟೀಮ್ ಹಿಂಜರಿದಿದೆ. ಬೆಂಬಲಿಗ ಶಾಸಕರು ಅರವಿಂದ್ ಬೆಲ್ಲದ್ ಬರೋದೇ ಇಲ್ಲ ಬಿಡಿ, ಅದ್ರ ಬಗ್ಗೆ ಅವರ ಬೆಂಬಲಿಗ ಶಾಸಕರೆಲ್ಲರೂ ಯಾವುದೇ ಕಾರಣಕ್ಕೂ ನಿಮ್ಮ ವಿರುದ್ಧ ಯಾರ್ಯಾರು ಪಿತೂರಿಯನ್ನು ನಡೆಸಿದ್ರು, ಸಂಚಲನ ಹೊಡೆದ್ರು, ಅವರಿಗೆ ನೀವು ಸಪೋರ್ಟ್ ಮಾಡಬಾರದು, ನಮ್ಗೆ ವಿಷ ಕೊಡಿ, ಅಂತವ್ರನ್ನ ಬೆಂಬಲಿಸಿ ನಮ್ಗೆ ಹೇಳ್ಬೇಡಿ ಅನ್ನುವಂತ ಮಾತನ್ನ ಹೇಳಿದ್ರು ಅನ್ನುವಂತ ಮಾಹಿತಿ ಇದೆ. ಇದಾದ ನಂತರ ಒಂದ್ ವೇಳೆ ರೇಸ್ ನಲ್ಲಿ ಇರೋದ್ರಿಂದ ಯಾರನ್ನ ಆಯ್ಕೆ ಮಾಡ್ಬೇಕು ಅಂದಾಗ ಬಹುತೇಕ ಶಾಸಕರು ಯಡಿಯೂರಪ್ಪನವ್ರಿಗೆ ನೀವು ನಿರಾಣಿ ಹೆಸರು ಹೇಳಿದ್ರೆ ಅಡ್ಡಿ ಇಲ್ಲ, ಅವರು ನಿಮ್ ವಿರುದ್ಧ ಓಡಾಡಿದ್ರು ನಿಮ್ಗೆ ಲಾಯಲ್ ಆಗಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಬಹುತೇಕ ಶಾಸಕರು ಯಡಿಯೂರಪ್ಪನವ್ರ ಮುಂದೆ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ನಿರಾಣಿ ಅವ್ರನ್ನ ಬೆಂಬಲಿಸುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಅಜಿತ್. ಎಸ್, ಥ್ಯಾಂಕ್ ಯು ಅವಿನಾಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಪ್ರಶಾಂತ್ ಇದಾರ ಲೈನ್ನಲ್ಲಿ. 4 ಈಕ್ವಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತಿದ್ರಲ್ಲಿ 4ರ ಪೈಕಿ 3 ಪಾಯಿಂಟ್ ಯಾರು ಪರವಾಗಿದೆಯೋ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಹೈಕಮಾಂಡ್ನಲ್ಲಿ ಅಮಿತ್ ಶಾ ನಿರಾಣಿ ಅವರ ಪರ ಒಲವನ್ನು ಹೊಂದಿದ್ರು, ಇಲ್ಲಿ ಯಡಿಯೂರಪ್ಪನವರು ನಿರಾಣಿ ಅವರ ಪರ ಒಲವನ್ನು ಹೊಂದಿದ್ದಾರೆ. ಅಮಿತ್ ಶಾ ಒಲವೇ ಹೈಕಮಾಂಡ್ನ ಒಲವ, ಅದು ಪ್ರಶ್ನಾರ್ಥಕ. ಸಂಘ ಪರಿವಾರ ನಿರಾಣಿ ಅವರ ಹೆಸರಿಗೆ ಸ್ಪಷ್ಟ ವಿರೋಧವನ್ನು ವ್ಯಕ್ತಪಡಿಸಿದೆ. ಇಸ್ ದಿಸ್ ದ ಕ್ಲಿಯರ್ ಪಿಕ್ಚರ್ ಆರ್ ಸಮಥಿಂಗ್ ಅದರ್ ದನ್ ದಿಸ್? ಇಟ್ ಇಸ್ ಗೆಟಿಂಗ್ ಕ್ಯೂರಿಯಸ್ ಅಂತ ಅನ್ಸುತ್ತೆ. ಓಕೆ, ಮೊದಲಿಗೆ ಯಡಿಯೂರಪ್ಪನವರು ನಿರಾಣಿಯವರ ಹೆಸರನ್ನ ಎಲ್ಲೂ ಕೂಡ ಹೇಳಿರ್ಲಿಲ್ಲ. ಯಡಿಯೂರಪ್ಪನವರು ಒಬ್ಬ ನಾನ್ ಲಿಂಗಾಯತ್ ಅಶೋಕ್ ಅವರ ಹೆಸರನ್ನ ಹೇಳಬೇಕು ಅಂತಕ್ಕಂಥದ್ದು ಅನ್ಕೊಂಡಿದ್ರು. ಸಂಘ ಪರಿವಾರ ಒಮ್ಮೆ ಪ್ರಹ್ಲಾದ್ ಜೋಶಿ ಹೆಸರನ್ನ ಮುಂದಿಟ್ರೆ ಅದನ್ನ ಒಪ್ಕೊಳ್ಬಹುದು ಅಂತಕ್ಕಂಥದ್ದು ಯಡಿಯೂರಪ್ಪನವರ ಕ್ಯಾಂಪ್ ಹೇಳ್ತಾ ಇತ್ತು. ಯಾವಾಗ ಹೈಕಮಾಂಡ್ ಇಲ್ಲ ನಾವು ಲಿಂಗಾಯತ ಶಾಸಕರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದಾಗ ಯಡಿಯೂರಪ್ಪನವರು ಬೊಮ್ಮಾಯಿ ಅವರ ಹೆಸರನ್ನ ಹೇಳ್ಬಹುದು ಅಂತಕ್ಕಂಥದ್ದಿತ್ತು. ಬೊಮ್ಮಾಯಿ ಹೆಸರಿಗೆ ಈಗ RSS ನಮ್ಮ ಅಭ್ಯಂತರ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿದೆ, ಒಪ್ಪಿಗೆಯನ್ನ ಸೂಚಿಸಿಲ್ಲ, ನಮ್ಮ ಅಭ್ಯಂತರ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿದೆ. ಅರವಿಂದ್ ಬೆಲ್ಲದ ಹೆಸರು ನಿಶ್ಚಿತವಾಗಿದೆ. ಆದ್ರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಲಾಬಲದ ಪ್ರಶ್ನೆ ಬಂದಾಗ ಅರವಿಂದ್ ಬೆಲ್ಲದ ಹೆಸರು ಹೇಳೋದು ಕಷ್ಟ ಅಂತಕ್ಕಂಥದ್ದು ಅನೇಕ ಶಾಸಕರು ಗುಸುಗುಸುವಾಗಿ ಹೇಳ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನಾದ್ರೂ ನಿರಾಣಿ ವರ್ಸಸ್ ಬೊಮ್ಮಾಯಿ ವೋಟಿಂಗ್ ಆಗುತ್ತಾ? ಇದು ಪ್ರಾಯಶಃ ಇಟ್ ವಿಲ್ ಬಾಯ್ಲ್ ಡೌನ್ ಟು ದಾಟ್ ಅಂತ ಅನ್ಸುತ್ತೆ ಅಜಿತ್. ಯಾಕಂದ್ರೆ ಅರವಿಂದ್ ಬೆಲ್ಲದ ವೋಟಿಂಗ್ ಆಗುತ್ತೋ ಬಿಡುತ್ತೋ ದಟ್ ಇಸ್ ಸೆಕೆಂಡರಿ, ಬಟ್ ಬಿಜೆಪಿ ಕೆಲಸ ಮಾಡುವ ರೀತಿ ಮತ್ತು ಈ ಸಂದರ್ಭದಲ್ಲಿ ವೋಟಿಂಗಿಗೆ ಹೋದ್ರೆ ಏನೇನು ಆಗಬಹುದು ಅನ್ನೋದನ್ನ ಲೆಕ್ಕ ಹಾಕಿದಾಗ ದೇ ವಿಲ್ ನಾಟ್ ಗೋ ಫಾರ್ ವೋಟ್ ಅಂತ ನನಗನ್ಸುತ್ತೆ. ಅಂದ್ರೆ ದಿಸ್ ಇಸ್ ಮೈ ಒಪಿನಿಯನ್, ನಾಟ್ ದಿ ಇನ್ಫಾರ್ಮೇಶನ್. ನಿಶ್ಚಿತವಾಗಿ ಅದು ವೋಟಿಂಗ್ ಆಗ್ಲಿಲ್ಲ ಅಂತಂದ್ರೂ ಕೂಡ ಇನ್ಫಾರ್ಮಲ್ ಒಪಿನಿಯನ್ ಗ್ಯಾದರಿಂಗ್ ಆಗೇ ಆಗತ್ತೆ. ಇವತ್ತಿನ ಸಂದರ್ಭದಲ್ಲಿ ಹೈಕಮಾಂಡ್ ನಿಂದ ಬಂದಿರತಕ್ಕಂತ ನಾಯಕರ ಆಪ್ತ ಮೂಲಗಳು ಹೇಳುತ್ತಿರುವ ಪ್ರಕಾರ ವೋಟಿಂಗ್ ವರೆಗೆ ಪರಿಸ್ಥಿತಿ ಹೋಗುತ್ತಾ ಅಥವಾ ಇನ್ಫಾರ್ಮಲ್ ಆಗಿ ಅಭಿಪ್ರಾಯಗಳ ಒಂದು ಸಂಗ್ರಹಣೆ ನಂತರ ಹೈಕಮಾಂಡ್ ಒಂದು ಹೆಸರನ್ನ ತೀರ್ಮಾನಿಸುತ್ತಾ ಅಂತಕ್ಕಂಥದ್ದನ್ನು ನೋಡ್ಬೇಕು. ಬಟ್ ಈ 3 ಹೆಸರಲ್ಲಿ ಒಂದನ್ನಂತೂ ನಿಶ್ಚಿತವಾಗಿ ನಿರ್ಧರಿಸಲಾಗತ್ತೆ. ಬಟ್ ಹೈಕಮಾಂಡ್ ಒಂದು ಜಾಣ ಹೆಜ್ಜೆಯನ್ನು ಇಟ್ಟಿದೆ ಅಜಿತ್ ಇದರಲ್ಲಿ. ಅದು ಒಂದು ನಾವು ಲಿಂಗಾಯತರನ್ನೇ ಮಾಡ್ತೀವಿ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದೆ. ಅಲ್ಲಿಗೆ ನಾವು ಯಡಿಯೂರಪ್ಪನವ್ರನ್ನ ತೆಗೆದ್ವಿ, ನಾವು ಲಿಂಗಾಯತ ವಿರೋಧಿಗಳಲ್ಲ ಅಂತಕ್ಕಂಥದ್ದು ತೋರಿಸುವ ಅಂಶ. ಎರಡನೇದು, ಯಾರು ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನ ಅಂತಿಮವಾಗಿ ಶಾಸಕರು ತೀರ್ಮಾನ ಮಾಡ್ಲಿ, ನಾವು ತೀರ್ಮಾನ ಮಾಡಲ್ಲ. ನಮ್ಮಿಂದ ಹೆಸರು ಹೋಯ್ತು ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇಲ್ಲ, ಶಾಸಕರು ತೀರ್ಮಾನ ಮಾಡಿದ್ರು ಅಂತಕ್ಕಂಥದ್ದು ಜನರಿಗೆ ಅನಿಸ್ಬೇಕು ಅಂತಕ್ಕಂಥದ್ದು.
ಆ ಕಾರಣದಿಂದ ಈ ಎಲ್ಲ ಎಕ್ಸರ್ಸೈಸ್ ಗಳು ನಡೆದಿವೆ. ನಿಶ್ಚಿತವಾಗಿ ಇಟ್ ಇಸ್ ವೆರಿ ಕ್ಯೂರಿಯಸ್ ಅಜಿತ್, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನಾಗುತ್ತೆ, ಯಡಿಯೂರಪ್ಪನವರು ಅಂತಿಮವಾಗಿ ಯಾರ ಹೆಸರನ್ನು ಹೇಳ್ತಾರೆ? ಇಲ್ಲಿಯವರೆಗೆ ಪ್ರಾಯಶಃ ಯಡಿಯೂರಪ್ಪನವರ ಸ್ವಭಾವತಃ ಹೇಗೆ ಯಾರೇ ಬಂದ್ರು ಕೂಡ ನಿಮ್ಮ ಹೆಸರು ಹೇಳ್ತೀನಿ ಹೋಗಿ ಅಂತಕ್ಕಂಥದನ್ನ ಹೇಳ್ತಾ ಇದ್ರು. ಈಗ ಅಂತಿಮವಾಗಿ ಒಂದು ಹೆಸರನ್ನ ಯಡಿಯೂರಪ್ಪನವರು ಬಹಿರಂಗವಾಗಿ ಅಲ್ಲದೆ ಹೋದ್ರು ಕೂಡ ವರಿಷ್ಠರ ಮುಂದೆ ಹೇಳ್ಬೇಕಾಗತ್ತೆ. ಪ್ರಾಯಶಃ ರಾಜೀನಾಮೆ ನೀಡಿದ ನಂತರದ ಸಂದರ್ಭದಲ್ಲೇ ಅವರ ಅಭಿಪ್ರಾಯವನ್ನ ಕೂಡ ಪಡೆಯಲಾಗಿರುತ್ತೆ. ಆಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇನ್ಫಾರ್ಮಲ್ ಆಗಿ ವರಿಷ್ಠರಿಗೆ ಯಡಿಯೂರಪ್ಪನವರು ಯಾವ ಹೆಸರನ್ನ ಹೇಳ್ತಾರೆ, ತಮ್ಮ ಶಾಸಕರಿಗೆ ಯಾವ ರೀತಿಯ ಮೆಸೇಜ್ ಅನ್ನ ಕೊಡ್ತಾರೆ. ಸಂಘನಿಷ್ಠ ಶಾಸಕರು ಕೂಡ 50% ಇದ್ದಾರೆ, ಅವರಿಗೆ ಸಂಘ ಏನ್ ಸೂಚನೆ ಕೊಡುತ್ತೆ, ಇವೆಲ್ಲವೂ ಕೂಡ ಬಹುಮುಖ್ಯವಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಭಿಪ್ರಾಯಗಳನ್ನ ಪಡೆದ ನಂತರವೇ ಒಬ್ಬ ಲಿಂಗಾಯತರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಅಲ್ಲಿಗೆ ಈಗ ಬಂದಿರುವ ಕ್ರೆಡಿಬಲ್ ಇನ್ಫಾರ್ಮೇಶನ್ ಪ್ರಕಾರ ಯಡಿಯೂರಪ್ಪನವರು ತಮ್ಮನ್ನ ಬೆಂಬಲಿಸುವ ಶಾಸಕರಿಗೆ ನಿಮ್ಮ ಮಾತು ನಿರಾಣಿ ಪರವಾಗಿರ್ಲಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದು ಎಂಡ್ ಗೇಮ್ ಅನ್ನು ಯಾವ ರೀತಿ ಚೇಂಜ್ ಮಾಡುತ್ತೆ ಅಂತ ಅನ್ಸುತ್ತೆ ನಿಮಗೆ? ಇಟ್ ಇಸ್ ವೆರಿ ಕ್ಯೂರಿಯಸ್. ಸುಮಾರು ಬೆಳಿಗ್ಗೆವರೆಗೂ ಕೂಡ ಮುರುಗೇಶ್ ನಿರಾಣಿ ಯಡಿಯೂರಪ್ಪನವರ ಅಪೋಸಿಟ್ ಕ್ಯಾಂಪ್ ಅಂತಕ್ಕಂಥದ್ದನ್ನ ನೋಡ್ಲಾಗ್ತಾ ಇತ್ತು. ತರಾತುರಿಯಲ್ಲಿ ಮುರುಗೇಶ್ ನಿರಾಣಿ ಯಡಿಯೂರಪ್ಪನವರ ಮನೆಗೆ ಹೋದ್ರು. ಬೊಮ್ಮಾಯಿ ಹೆಸರಿಗೆ RSS ಒಪ್ಪಿಗೆ ಸೂಚಿಸಿತು. ಅಂದ್ರೆ RSS ಯಡಿಯೂರಪ್ಪನವರ ನಾಮಿನಿಗೆ ನಮ್ಮ ಅಭ್ಯಂತರ ಇಲ್ಲ, ನಾವು ಯಡಿಯೂರಪ್ಪನವರನ್ನ ಕರೆದುಕೊಂಡೇ ಮುಂದೆ ಹೋಗ್ಬೇಕಂತಿದೀವಿ ಅಂತಕ್ಕಂಥದನ್ನ ಹೇಳ್ತು. ತಕ್ಷಣಕ್ಕೆ ಕೊನೆ ಗಳಿಗೆಯಲ್ಲಿ ಯಡಿಯೂರಪ್ಪನವರ ಕ್ಯಾಂಪ್ ಮುರುಗೇಶ್ ನಿರಾಣಿ ಹೆಸರನ್ನ ಹೇಳ್ತಾ ಇದೆ. ಶಾಸಕರ ಬಲಾಬಲ ಯಾರಿಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗತ್ತೆ ಅಂತ ನನ್ಗನ್ಸುತ್ತೆ ಅಜಿತ್. ಯಡಿಯೂರಪ್ಪನವರಿಗೆ ಅಷ್ಟೊಂದು ಶಾಸಕರ ಬಲ ಇದೆಯಾ, ಅಥವಾ ಯಡಿಯೂರಪ್ಪನವರು ಯಾರೇ ಆದ್ರೂ ಕೂಡ ನಮ್ಮವರು ಅಂತಕ್ಕಂಥ ಅಭಿಪ್ರಾಯವನ್ನ ಕೊನೆಗಳಿಗೆಯಲ್ಲಿ ತಳಿತಾರ, ಏನಾಗತ್ತೆ ಅಂತಕ್ಕಂಥದ್ದು ನನ್ಗನ್ಸುತ್ತೆ. ಶಾಸಕರನ್ನ ಯಾರು ಹೆಚ್ಚು ಸೆಳಿತಾರೋ ಅವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣ್ತಾ ಇವೆ. ಯಡಿಯೂರಪ್ಪನವರು ಈಗಾಗಲೇ ಹೆಸರನ್ನ ಹೇಳ್ಬಿಟ್ಟಿದ್ರೆ, ತಮ್ಮವರಿಗೆ ನಿರಾಣಿ ಅಂತಕ್ಕಂಥದನ್ನ ಹೆಸರು ಹೇಳಿದ್ರು ಕೂಡ ಅಂತಿಮವಾಗಿ ಎಲ್ಲಾ ಶಾಸಕರು ಯಾರ ಹೆಸರನ್ನ ಹೇಳ್ತಾರೆ ಅಂತಕ್ಕಂಥದ್ದನ್ನ ನೋಡ್ಬೇಕಾಗತ್ತೆ. ಮತ್ತು ಬಿಜೆಪಿಯ ಇತರ ಸಂಘನಿಷ್ಠ ಶಾಸಕರಿಗೆ ಯಾರು ಒಪ್ಪಿಗೆ, ನಿರಾಣಿ ವರ್ಸಸ್ ಬೊಮ್ಮಾಯಿ ನಡೆದಲ್ಲಿ ಯಾರು ಒಪ್ಪಿಗೆ ಅಂತಕ್ಕಂಥದ್ದು ಸಂಘನಿಷ್ಠ ಶಾಸಕರಿಗೆ ಸಂಘ ಕೂಡ ಸೂಚನೆಯನ್ನ ಕೊಡ್ಬೇಕಾಗತ್ತೆ. ಸುಮಾರು 45 ಸಂಘನಿಷ್ಠ ಶಾಸಕರು ಕರ್ನಾಟಕದಲ್ಲಿ ಇದ್ದಾರೆ. ಸಂಘದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು ಒಂದು 20-22 ಇದ್ರು ಕೂಡ ಇನ್ನು 20 ಜನ ಶಾಸಕರು ಸಂಘದ ಮಾತನ್ನ ಕೇಳ್ತಾರೆ. ಹೈಕಮಾಂಡ್ ಕೂಡ ಒಂದು ನಿಶ್ಚಿತವಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಕಾರ್ಡ್ ಅನ್ನ ಆಡಿರುತ್ತೆ. ಹೀಗಾಗಿ ಲೆಟ್ಸ್ ವೇಟ್ ಟಿಲ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಬೊಮ್ಮಾಯಿ ಹೆಸರನ್ನ ಯಡಿಯೂರಪ್ಪನವರೇ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ರೀತಿಯಲ್ಲಿ ಬೊಮ್ಮಾಯಿ ಆಪ್ತರು ಹೇಳ್ತಾ ಇದ್ರು. ಕೊನೆ ಗಳಿಗೆಯಲ್ಲಿ ಮುರುಗೇಶ್ ನಿರಾಣಿ ಪರವಾಗಿ ಯಡಿಯೂರಪ್ಪನವರ ಒಲವು ಇದ್ದಂತೆ ಕಾಣ್ತಾ ಇದೆ. ಅಂತಿಮವಾಗಿ ನನಗನ್ಸೋ ಪ್ರಕಾರ, ಇಟ್ಸ್ ಮೈ ಪ್ರೆಡಿಕ್ಷನ್ ಅಜಿತ್, ಕೇವಲ ಬೊಮ್ಮಾಯಿ ವರ್ಸಸ್ ನಿರಾಣಿ ಆದಲ್ಲಿ ಕೇವಲ ಇನ್ಫಾರ್ಮಲ್ ಅಭಿಪ್ರಾಯ ಸಂಗ್ರಹಣೆ ಆಗಲ್ಲ, ಅದು ವೋಟಿಂಗ್ ಆಗತ್ತೆ. ಬೊಮ್ಮಾಯಿ ವರ್ಸಸ್ ಬೆಲ್ಲದಾದಲ್ಲಿ ಅದು ಇನ್ಫಾರ್ಮಲ್ ಅಭಿಪ್ರಾಯ ಸಂಗ್ರಹಣೆ ಆಗತ್ತೆ ಅಂತಕ್ಕಂಥದ್ದು ಇಟ್ಸ್ ಮೈ ಪ್ರೆಡಿಕ್ಷನ್. ಮೇ ನಾಟ್ ಬಿ ಟ್ರೂ, ಬಟ್ ಇಟ್ಸ್ ಮೈ ಪ್ರೆಡಿಕ್ಷನ್, ನಾಟ್ ಇನ್ಫಾರ್ಮೇಶನ್. ಓಕೆ, 3 ಹೆಸರುಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. 3 ಕೂಡ ಲಿಂಗಾಯತರೇ, ಯಾಕಂದ್ರೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಮುಂದಿನ ಮುಖ್ಯಮಂತ್ರಿ ಲಿಂಗಾಯತರ ಆಗಬೇಕು ಅಂತ. ಈ 3 ಪೈಕಿ 2 ಪಂಚಮಸಾಲಿಗಳು, ಅರವಿಂದ್ ಬೆಲ್ಲದ ಮತ್ತು ಮುರುಗೇಶ್ ನಿರಾಣಿ. ಬೊಮ್ಮಾಯಿ ಪಂಚಮಸಾಲಿ ಅಲ್ಲ. ಐ ಥಿಂಕ್ ಸಾದ ಲಿಂಗಾಯತರು ಬರ್ತಾರ ಬೊಮ್ಮಾಯಿ. ಪ್ರಶಾಂತ್, ಐ ಡೋಂಟ್ ನೋ, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸಾದ ಲಿಂಗಾಯತರು ಈ ಪಾಯಿಂಟ್ ಎಷ್ಟರ ಮಟ್ಟಿಗೆ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ನಿಶ್ಚಿತವಾಗಿ ಮ್ಯಾಟರ್ ಆಗತ್ತೆ. ನೋಡಿ, ಪಂಚಮಸಾಲಿ 13 ಶಾಸಕರಿದ್ದಾರೆ, ಆದ್ರೆ 13 ಶಾಸಕರು ಒಟ್ಟಿಗೆ ಇಲ್ಲ. ಅರುಣ್ ಕುಮಾರ್ ರಾಣೆಬೆನ್ನೂರಿನ ಅರುಣ್ ಕುಮಾರ್ ಪೂಜಾರಿ, ಬಸನಗೌಡ ಪಾಟೀಲ್ ಯತ್ನಾಳ್ರು, CC ಪಾಟೀಲ್, ಅರವಿಂದ್ ಬೆಲ್ಲದ್, ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ನವಲ್ಗುಂದಿಂದ, ವಿರೂಪಾಕ್ಷ ಬಳ್ಳಾರಿ ಹಾವೇರಿ ಜಿಲ್ಲೆಯಿಂದ, ಸಿದ್ದು ಸವದಿ, ಹೀಗೆ 13 ಶಾಸಕರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಈ ಪ್ರೆಸೆಂಟ್ ಗವರ್ಮೆಂಟ್ ನಲ್ಲಿದ್ದಾರೆ. ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಕೂಡ ಪಂಚಮಸಾಲಿ ಅಂತಕ್ಕಂಥದನ್ನ ಹೇಳ್ಕೊಳ್ತಾರೆ. 13 ಶಾಸಕರಲ್ಲಿ ನಿರಾಣಿ ಅವರ ಪರವಾಗಿ ಎಲ್ಲ ಶಾಸಕರು ನಿಲ್ತಾರ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಯಾಕಂದ್ರೆ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಬೊಮ್ಮಾಯಿಗೆ ತೀರಾ ಆಪ್ತಿಯರು. ಹಾಗಾಗಿ ನನ್ಗನ್ಸುತ್ತೆ ಪಂಚಮಸಾಲಿ ಶಾಸಕರ ಬ್ಯಾಕಿಂಗ್ ಇತ್ತ ನಿರಾಣಿ ಅವರ ಬಳಿ ಎಷ್ಟು ಶಾಸಕರಿದ್ದಾರೆ, ಬೊಮ್ಮಾಯಿ ಅವರಿಗೆ ಲಿಂಗಾಯತ ಶಾಸಕರ ಜೊತೆಗೆ RSS ನಿಷ್ಠ ಶಾಸಕರ ಬೆಂಬಲವೂ ಸಿಗುತ್ತಾ?
ಯಾರಿಗೆ RSS ನೋಡಿ ಲಿಂಗಾಯತ ಶಾಸಕರು ನಿಶ್ಚಿತವಾಗಿ ಡಿವಿಷನ್ ಆಗ್ಬಹುದು. ನೀವು ಹೇಳ್ತಾ ಇದ್ದೀರಲ್ಲ, ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಅನ್ನೋ ಲೆಕ್ಕಾಚಾರ ಕೇಳಿದ್ರೆ ನೀವು ಅರವಿಂದ್ ಬೆಲ್ಲದವ್ರು ರೇಸ್ನಲ್ಲಿ ಬರಲ್ಲ. ಹಿ ಹ್ಯಾಸ್ ಟು ಗೆಟ್ ಪ್ಯಾರಾಶೂಟೆಡ್. ನಿಶ್ಚಿತವಾಗಿ ಒಂದ್ ವೇಳೆ ಪ್ಯಾರಾಶೂಟ್ ಆದ್ರೆ ಅರವಿಂದ್ ಬೆಲ್ಲದ್ ಚಾಯ್ಸ್ ಆಗ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಿತ್ತು. ಪ್ಯಾರಾಶೂಟ್ ಆಗದೆ ಶಾಸಕರ ಅಭಿಪ್ರಾಯಕ್ಕೆ ಈ ಇಡೀ ಒಂದು ಚರ್ಚೆ ಬಾಯ್ಲ್ ಡೌನ್ ಆದ್ರೆ ನಿರಾಣಿ ವರ್ಸಸ್ ಬೊಮ್ಮಾಯಿ, ನಿರಾಣಿ ಹೆಸರು RSS ಒಪ್ತಾ ಇರ್ಲಿಲ್ಲ ಅಂತಕ್ಕಂಥದ್ದು, ಆದ್ರೆ ನಿರಾಣಿ ಎಕ್ದಮ್ ಚರ್ಚೆಯಲ್ಲಿದ್ದಾರೆ. ಅಮಿತ್ ಶಾ ನಿರಾಣಿ ಅವರ ಹೆಸರನ್ನು ಹೇಳ್ತಿದ್ದಾರೆ ಅಂತಕ್ಕಂಥದ್ದನ್ನ ಕಳೆದ ಒಂದು ವಾರದಲ್ಲಿ ಚರ್ಚೆಯಲ್ಲಿತ್ತು. RSS ಒಪ್ತಾ ಇರ್ಲಿಲ್ಲ. ಈಗ ಯಡಿಯೂರಪ್ಪ ನಿರಾಣಿ ಅವರ ಹೆಸರನ್ನ ಹೇಳ್ತಿದ್ದಾರೆ ಅಂತಕ್ಕಂಥದ್ದು. ನಿಶ್ಚಿತವಾಗಿ ಇಟ್ ಇಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. ಲಿಂಗಾಯತ ಶಾಸಕರ ಮತಗಳು ಡಿವಿಷನ್ ಆಗ್ಬೋದು. ಆಗ ಬಿಜೆಪಿ ನಿಷ್ಠ ಸಂಘ ನಿಷ್ಠ ಶಾಸಕರು ಯಾರ ಕಡೆ ಹೋಗ್ತಾರೆ ಅವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಹೆಚ್ಚು ಅಂತ ಅನ್ಸುತ್ತೆ. ಅಜಯ್, ನೀವು ಹೇಳೋದು ಧರ್ಮೇಂದ್ರ ಪ್ರಧಾನ್ ಕಿಶನ್ ರೆಡ್ಡಿ ಹೆಸರನ್ನ ತಗೊಂಡೇ ಬಂದಿಲ್ಲ ಅಂತೀರಾ? ಈಗ ನೋಡಿ, ತಗೊಂಡು ಬಂದಿಲ್ಲ ಅಂತಕ್ಕಂಥದ್ದಿಲ್ಲ. 2-3 ಹೆಸರುಗಳನ್ನ ನಿಶ್ಚಿತವಾಗಿ ತೆಗೆದುಕೊಂಡು ಬಂದಿರಬಹುದು. ಒಂದ್ ವೇಳೆ ಹೆಸರು ತೆಗೆದುಕೊಂಡು ಬಂದಿದ್ರೆ ಇನ್ಫಾರ್ಮಲ್ ಆಗಿರ್ತಕ್ಕಂಥ ಒಂದು ಚಾಟ್ ನ ನಂತರ ಇಲ್ಲ ಹೈಕಮಾಂಡ್ ಈ ಹೆಸರನ್ನ ಹೇಳ್ತಾ ಇದೆ, ಇದಕ್ಕೆ ಒಪ್ಪಿಗೆ ಕೊಡಿ ಅಂತಕ್ಕಂಥದ್ದನ್ನ ಹೇಳ್ಬಹುದು. ಈಗೇನಾಗ್ತಾ ಇದೆ, ಯಡಿಯೂರಪ್ಪನವರು ನಿರಾಣಿ ಹೆಸರನ್ನ ಹೇಳಿ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ. ಬೊಮ್ಮಾಯಿ ಎಲ್ಲಾ ಶಾಸಕರಿಗೆ ಫೋನ್ ಮಾಡಿ ಒಂದ್ ವೇಳೆ ಅಭಿಪ್ರಾಯ ಸಂಗ್ರಹಣೆ ವೋಟಿಂಗ್ ನಡೆದಲ್ಲಿ ನನ್ನ ಪರವಾಗಿ ಇರಿ ಅಂತಕ್ಕಂಥದ್ದನ್ನ ಬೊಮ್ಮಾಯಿ ಅವರು ಕೇಳ್ಕೊಂಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಒಂದೇ ಹೆಸರನ್ನ ಹೇಳದೇ ಇರುವ ಸಾಧ್ಯತೆಗಳು ಕೂಡ ಇವೆ. ಹೈಕಮಾಂಡ್ ಒಂದೇ ಹೆಸರನ್ನ ಹೇಳೋದಾಗಿದ್ರೆ ಅದು ಲಿಂಗಾಯತರಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ಲಿಲ್ಲ. ನನ್ಗನ್ಸುತ್ತೆ ಹೈಕಮಾಂಡ್ ಎಚ್ಚರಿಕೆಯಿಂದ ಇದೆ. ನಾವು ಯಡಿಯೂರಪ್ಪನವ್ರನ್ನ ತೆಗೆದು ಯಡಿಯೂರಪ್ಪನವರ ವಿರುದ್ಧ ಯಾರನ್ನ ತಂದ್ವಿ ಅಂತಕ್ಕಂಥದ್ದನ್ನ ಆಗ್ಬಾರ್ದು. ನಾವು ಲಿಂಗಾಯತ ವಿರೋಧಿ ಅಂತಕ್ಕಂಥದ್ದು ಬ್ರ್ಯಾಂಡ್ ಆಗ್ಬಾರ್ದು. ಲಿಂಗಾಯತರಲ್ಲೇ ಯಾರನ್ನೋ ಮುಖ್ಯಮಂತ್ರಿ ಮಾಡಿಕೊಳ್ಳಿ, ನಮ್ಮ ಚಾಯ್ಸ್ಗಳು 1, 2, 3 ಇವೆ ಅಂತಕ್ಕಂಥದ್ದನ್ನ ಹೇಳಬಹುದು. ಅಂತಿಮವಾಗಿ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬಹುದು ಅಂತ ಅನ್ಸುತ್ತೆ. ಇಲ್ಲಿಯವರೆಗೆ ಮ್ಯಾಟರ್ ಬರ್ತಾ ಇರೋದು ನೋಡಿದ್ರೆ ಯೂಶಲಿ ಅಜಿತ್ ಹೈಕಮಾಂಡ್ ಒಂದು ಹೆಸರನ್ನ ತೀರ್ಮಾನ ಮಾಡುತ್ತೆ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅದು ಅನೌಪಚಾರಿಕವಾಗಿ ತೀರ್ಮಾನ ಆಗತ್ತೆ. ಆದ್ರೆ ನಿರಾಣಿ ಕ್ಯಾಂಪ್, ಬೊಮ್ಮಾಯಿ ಕ್ಯಾಂಪ್, ಅರವಿಂದ್ ಬೆಲ್ಲದ್ ಶಾಸಕರಿಗೆ ಫೋನ್ ಮಾಡಿ ನಮಗೆ ಬೆಂಬಲವನ್ನ ಕೊಡಿ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಅದರ ಅರ್ಥ ಏನು? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಬಲಾಬಲದ ಆಧಾರದ ಮೇಲೆ ಮುಖ್ಯಮಂತ್ರಿ ಆಯ್ಕೆ ನಡೆಯುತ್ತೆ. ಹೈಕಮಾಂಡ್ ಅದಕ್ಕೆ ಅನುವು ಮಾಡಿಕೊಡುತ್ತಾ ಅಥವಾ ನಾವು ಒಂದು ಹೆಸರನ್ನ ಲಿಂಗಾಯತರಲ್ಲೂ ಕೂಡ ತೀರ್ಮಾನಿಸಿದೀವಿ, ನೀವೆಲ್ಲರೂ ಒಟ್ಟಿಗೆ ಬನ್ನಿ ಬೆಂಬಲ ಕೊಡಿ ಅಂತಕ್ಕಂಥದನ್ನ ಕೇಳುತ್ತಾ ಪ್ರಾಯಶಃ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗುತ್ತೆ. ಪ್ರಶಾಂತ್, ಯಡಿಯೂರಪ್ಪನವರ ಬೆಂಬಲ, ಸಂಘ ಪರಿವಾರದ ಬೆಂಬಲ, ಹೈಕಮಾಂಡ್ನ ಬೆಂಬಲ, ಈ ಮೂರಕ್ಕೆ ತದ್ವಿರುದ್ಧವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತ ಆದರೆ ಏನಾವಾಗ? ವಿಟೋ ಪವರ್ ಅನ್ನು ಬಳಸುತ್ತಾ ಹೈಕಮಾಂಡು? ಈ ಹೆಸರುಗಳಿಗೆ ನಮ್ಮ ಒಪ್ಪಿಗೆ ಇಲ್ಲ ಅನ್ನತ್ತ? ಈಗ ನೋಡಿ, ಈಶ್ವರಪ್ಪನವರು RSS ಹತ್ರ ಹೋಗಿ ಇಲ್ಲ ನೀವು ಬರೀ ಲಿಂಗಾಯತ ಶಾಸಕರನ್ನೇ ಯಾಕೆ ಮಾಡ್ತೀರಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗೆ ನೀವ್ ಯಾಕೆ ಹೇಳ್ತೀರಿ, ನೀವೆಲ್ಲರನ್ನೂ ಕೂಡ ಕನ್ಸಿಡರ್ ಮಾಡಿ ಅಂತಕ್ಕಂಥದ್ದನ್ನು ಈಶ್ವರಪ್ಪನವರು ಹೋಗಿ ಹೇಳಿದ್ದಾರೆ. ನಿಶ್ಚಿತವಾಗಿ ನಿರಾಣಿ, ಬೊಮ್ಮಾಯಿ, ಅರವಿಂದ್ ಬೆಲ್ಲದವರ ಹೆಸರನ್ನ ಒಪ್ಪದ ಅನೇಕ ಶಾಸಕರು ಕೂಡ ಇರಬಹುದು. ಕೊನೆಗೆ ಅವರ ಅಭಿಪ್ರಾಯ ಏನು? ಹೀಗಾಗಿ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೈಕಮಾಂಡ್ ಏನ್ ಹೇಳುತ್ತೆ ಅಂತಕ್ಕಂಥದ್ದು ಮುಖ್ಯ. ಎಲ್ಲೂ ವರಿಷ್ಠರು ಅಥವಾ ದಿಲ್ಲಿ ನಾಯಕರು ಯಾವುದನ್ನು ಕೂಡ ಎಕ್ಸ್ಪ್ಲಿಸಿಟ್ಲಿ ಹೇಳ್ತಾ ಇಲ್ಲ. ಲಿಂಗಾಯತರು ಇರಬೇಕು, MLA ಇರಬೇಕು ಅಂತಕ್ಕಂಥದ್ದನ್ನ ವರಿಷ್ಠರು ಹೇಳ್ತಿದ್ದಾರೆ. ಸಂಘ ಹೇಳ್ತಾ ಇದೆ ನಿರಾಣಿ ಹೆಸರಿಗೆ ನಮ್ಮ ಒಪ್ಪಿಗೆ ಇಲ್ಲ, ಬೊಮ್ಮಾಯಿ 2ನೇ ಹೆಸರು, ಅರವಿಂದ್ ಬೆಲ್ಲದ್ 1ನೇ ಹೆಸರಿಗೆ ನಮ್ಮ ಒಪ್ಪಿಗೆ ಇದೆ, ಬೊಮ್ಮಾಯಿ ಆದ್ರೆ ಅಭ್ಯಂತರ ಇಲ್ಲ ಅಂತಕ್ಕಂಥದ್ದನ್ನ RSS ಹೇಳಿದೆ. ಯಡಿಯೂರಪ್ಪನವರು ಯಾರ ಹೆಸರು ಹೇಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಸ್ಪೆಕ್ಯುಲೇಷನ್ ಗಳಿದ್ವು. ಮೊದ್ಲು ಅವರು ಅಶೋಕ್ ಹೆಸರನ್ನ ಹೇಳ್ತಾರೆ, ಅಶೋಕ್ ಹೆಸರು ಒಪ್ಪಿಗೆ ಇಲ್ಲ. ಈಗ ಹೈಕಮಾಂಡ್ ಹೇಳ್ತಾ ಇದೆ ಒಂದು ನಾವು ಪ್ಯಾರಾಮೀಟರ್ ಅನ್ನ ಫಿಕ್ಸ್ ಮಾಡಿದೀವಿ, ಲಿಂಗಾಯತ ಇರಬೇಕು, MLA ಇರಬೇಕು ಅಂತಕ್ಕಂಥದ್ದು. ಇಲ್ವಾದಲ್ಲಿ ಉದಾಸಿ ಹೆಸರು ಹೇಳ್ಬಹುದು ಅಂತಕ್ಕಂಥ ಮಾತಿತ್ತು. ಉದಾಸಿ ಗಣನೆಗೆ ಬರ್ತಾ ಇಲ್ಲ. ಆಗ ಯಾರ ಹೆಸರು ಹೇಳ್ತಾರೆ? ಬೊಮ್ಮಾಯಿ ಇದ್ದಾರೆ, ನಿಶ್ಚಿತವಾಗಿ ಮುರುಗೇಶ್ ನಿರಾಣಿ ಇದ್ದಾರೆ, ಅರವಿಂದ್ ಬೆಲ್ಲದ್ ಇದ್ದಾರೆ. ಯಡಿಯೂರಪ್ಪನವರು ಅರವಿಂದ್ ಬೆಲ್ಲದ್ರ ಹೆಸರನ್ನ ಹೇಳಲ್ಲ. ದಿನ ಬೆಳಗಾದ್ರೆ ಯಡಿಯೂರಪ್ಪನವರ ನೆರವಿನಂತೆ ಕಾಣಿಸ್ಕೊಳ್ತಾರೆ ಅಂತಕ್ಕಂಥ ಮಾತಿತ್ತು.
ಆದ್ರೆ ಕೊನೆಯ ಗಳಿಗೆಯಲ್ಲಿ ಯಡಿಯೂರಪ್ಪನವರು ಮುರುಗೇಶ್ ನಿರಾಣಿ ಪರ ಒಲವಿದ್ದಾರೆ ಅಂತಕ್ಕಂಥದ್ದನ್ನ ಗ್ರೌಂಡ್ ರಿಪೋರ್ಟ್ಗಳು ಹೇಳ್ತಾ ಇದೆ. ಇಟ್ ಇಸ್ ವೆರಿ ಕ್ಯೂರಿಯಸ್. ಕಣ್ಣಿಗೆ ಕಾಣುವ ರೀತಿಯಲ್ಲಿ ಈ ಆಯ್ಕೆ ನಡೆಯಲ್ಲ ಅನ್ಸುತ್ತೆ. ಅಂತಿಮವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೈಕಮಾಂಡ್ ಏನ್ ಹೇಳುತ್ತೆ, ವೆದರ್ ಇಟ್ ವಿಲ್ ಬಾಯ್ಲ್ ಡೌನ್ ಟು ಎಲೆಕ್ಷನ್, ಇನ್ಫಾರ್ಮಲ್ ಅಭಿಪ್ರಾಯಗಳನ್ನ ಪಡೆದು ತೀರ್ಮಾನಿಸ್ತಾರೋ, ಇನ್ಫಾರ್ಮಲ್ ಅಭಿಪ್ರಾಯಗಳನ್ನ ಪಡೆದು ತೀರ್ಮಾನಿಸಿದಾಗ ಬಂಡಾಯದ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರ್ತವೆ. ಒನ್ ಹ್ಯಾಸ್ ಟು ಅದನ್ನ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಕಳೆದ ಬಾರಿ ಕೂಡ ಯಾಕೆ ಸದಾನಂದ ಗೌಡರು ಈಶ್ವರಪ್ಪ ಅಂತಕ್ಕಂತ ಒಂದು ಇಲೆಕ್ಷನ್ ನಡೆಸಲಾಯಿತು ಅಂದ್ರೆ ನಂತರ ಬಂಡಾಯದ ಸಾಧ್ಯತೆಗಳು ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ. ಈಗಲೂ ಕೂಡ ಅಂತ ಸಾಧ್ಯತೆಗಳಿದ್ರೆ ಇಲೆಕ್ಷನ್ ನಡೆಸಿ ಅಂತಿಮವಾಗಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಆಯ್ಕೆ ನಡೆಯಲಿ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಹೇಳ್ಬಹುದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶ ಏನ್ ಗೊತ್ತಾ ಅಜಿತ್, ಯಡಿಯೂರಪ್ಪನವರು ಮುರುಗೇಶ್ ನಿರಾಣಿ ಅವರ ಹೆಸರನ್ನ ಹೇಳ್ತಿರ್ತಕ್ಕಂಥದ್ದು ಪಾಲಿಟಿಕ್ಸ್ ಹೇಗೂ ಟ್ವಿಸ್ಟ್ ಆಗ್ಬೋದು ಅಂತಕ್ಕಂಥದ್ದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಉದಾಹರಣೆ. ಹೀಗಾಗಿ ಹೇಗಿದು ಟರ್ನ್ ಆಗತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಬೊಮ್ಮಾಯಿ ಮತ್ತು ನಿರಾಣಿ ಇಬ್ರು ಕೂಡ ಯಡಿಯೂರಪ್ಪನವರ ಅತ್ಯಂತ ಆಪ್ತ ಸಚಿವರಾಗಿದ್ರು. ತುಂಬಾ ಹಿಂದಿನಿಂದಲೂ ಕೂಡ ನಿರಾಣಿ ಬಿಳಿಗಿಗೆ ಟಿಕೆಟ್ ಕೊಟ್ಟಿದ್ದು 2008ರಲ್ಲಿ ಶಿಗ್ಗಾಂವ್ಗೆ ಬೊಮ್ಮಾಯಿ ಅವರನ್ನ ಕರೆದುಕೊಂಡು ಬಂದಿದ್ದು ಕೂಡ ಯಡಿಯೂರಪ್ಪನವರೇ. ಯಡಿಯೂರಪ್ಪನವರು ಕೆಜೆಪಿಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಉದಾಸಿ ಅವರೇನೋ ತುಂಬಾ ಬೇಗ ಯಡಿಯೂರಪ್ಪನವ್ರ ಜೊತೆ ಕೆಜೆಪಿಗೆ ಹೋದ್ರು. ಬೊಮ್ಮಾಯಿ ಮತ್ತು ನಿರಾಣಿ ಕೊನೆಯ ಕ್ಷಣದವರೆಗೆ ಕಾಯಿಸಿದ್ರು, ಬಿಜೆಪಿಯಲ್ಲೇ ಉಳಿದ್ರು. ಅವರಿಬ್ರು ಕೂಡ ಕೆಜೆಪಿಗೆ ಹೋಗ್ಲಿಲ್ಲ. ಇಬ್ಬರ ಬಗ್ಗೆ ಕೂಡ ಯಡಿಯೂರಪ್ಪನವರಿಗೆ ತೀರಾ ಅಸಮಾಧಾನ ಇತ್ತು. ನಂತರದ ಈ ಎಲ್ಲ ಬೆಳವಣಿಗೆಗಳಿವೆ. ಇದೊಂದು ಹೊಸ ಬೆಳವಣಿಗೆ. ಅಂತಿಮವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಏನ್ ಹೇಳ್ತಾರೆ, ಬೊಮ್ಮಾಯಿ ಅವರ ಹೆಸರನ್ನ ಅಥವಾ ನಿರಾಣಿ ಅವರ ಹೆಸರನ್ನ ಯಡಿಯೂರಪ್ಪನವ್ರು ಯಾರೊಬ್ಬರ ಹೆಸರನ್ನ ಹೇಳ್ತಾರೆ, ಆ ಹೆಸರಿಗೆ ಶಾಸಕರೆಲ್ಲ ಬೆಂಬಲ ವ್ಯಕ್ತಪಡಿಸ್ತಾರ ಅಥವಾ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ಹೇಳ್ತಾರ. ಇವು ಎಲ್ಲವೂ ಕೂಡ ನನಗನ್ಸುತ್ತೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಅಂತಿಮವಾಗಿ ತೀರ್ಮಾನ ಆಗ್ಬೇಕಾಗತ್ತೆ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.